ಆದರೂ ದೇವರು ನಮ್ಮ ಬೆಳಕಾಗಿದ್ದಾನೆ. ಯಾವ ದೀಪಾವಳಿಯನ್ನು ದಿನ ದೀಪಾವಳಿ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಬಹಳ ಭಾಷಣ, ದೇವರ ಕೃಪೆ, ದೇವರ ಆಶೀರ್ವಾದ. ಯಾಕಂದ್ರೆ ನಾವು ಆ ಪದವಿ ಸಿಗಬೇಕು, ನಾವು ಆ ಗೌರವ ಸಿಗ್ಬೇಕಂದ್ರೆ ದೇವರ ಭಯದಲ್ಲಿ ಇರೋರಿಗೆ ಮಾತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮೌನತನಾದ ದೇವರೇ, ನಿನಗೆ ಸ್ತೋತ್ರ. ನೀನು ಮಾತನಾಡಪ್ಪ. ನೀನು ಮಾತನಾಡುವಾಗ ಕೃಪೆಗಳು ತೆರೆಯಲ್ಪಡುತ್ತೆ, ಕೃಪೆಗಳು ಸುರಿಯಲ್ಪಡುತ್ತದೆ ಸ್ವಾಮಿ. ನೀನು ಮಾತನಾಡುವಾಗ ಹೃದಯ ಒಡೆದು ಹೋಗಿರುವಂತಹ ಹೃದಯಕ್ಕೆ ಸಮಾಧಾನ ಸಿಗ್ತದೆ ಸ್ವಾಮಿ. ಕರ್ತನೇ, ನೀನು ಮಾತನಾಡುವಾಗ ಅಪ್ಪ ಕರ್ತನೇ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರ್ತದೆ ಸ್ವಾಮಿ. ನೀನು ಮಾತನಾಡು, ನೀನು ಆಶೀರ್ವಾದ ಮಾಡು, ಪರಿಶುದ್ಧಾತ್ಮನಾಗಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯಾ. ವಾಕ್ಯಗಳನ್ನು ನೋಡಿಕೊಳ್ಳೋಣ. ಪರಿಶುದ್ಧಾತ್ಮನು ದೇವರ ಮನುಷ್ಯರ ಅವರ ಆಲೋಚನೆಯಿಂದ ಬರುವಂತ ಮಾತುಗಳು ಮನಸ್ಸೊಳಗೆ ಹೋಗೋದಿಲ್ಲ. ಆದರೂ ಪವಿತ್ರಾತ್ಮೆಯಿಂದ ಆತ್ಮ ಭರಿತನಾಗಿ ಮಾತನಾಡುವಂತ ಮಾತುಗಳು ನಮ್ಮ ಹೃದಯಗಳಲ್ಲಿ ಹೋಗಿ ನಮ್ಮನ್ನು ಸರಿಯನ್ನು ಪಡಿಸುತ್ತದೆ. ಏಸಾಯ 1:27 ಪಟ್ಟಣಕ್ಕೆ ನನ್ನ ನ್ಯಾಯದ ಮೂಲಕವು ದೇಶಾಂತರದಿಂದ ಬಿಡುಗಡೆಯಾಗಿ ಬರುವಾದ ಪ್ರಜೆಗಳಿಗೆ ನನ್ನ ಧರ್ಮದ ಮೂಲಕವು ವಿಮೋಚನೆಯಾಗುವುದು. ಆದರೆ ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶವಾಗುವರು. ಹೌದು, ಯೆಹೋವನನ್ನು ತೊರೆದವರು ನಿರ್ಮೂಲರಾಗುವರು. ನೀವು ಇಷ್ಟಪಟ್ಟ ಏಲಾ ಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ. ಗೊತ್ತು ಮಾಡಿಕೊಂಡ ವನಗಳ ವಿಷಯವಾಗಿ ಲಜ್ಜೆ ಪಡುವಿರಿ. ಎಲೆ ಒಣಗಿದ ಏಲಾ ಮರದಂತೆ ಜಲವಿಲ್ಲದ ವನದ ಹಾಗೂ ಇರುವಿರಿ. ನಿಮ್ಮಲ್ಲಿನ ಬಲಿಷ್ಠನೇ ಸೆಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ. ಎರಡೂ ಸೇರಿ ಯಾರೂ ನಂದಿಸಲಾಗದಂತೆ ಸುಟ್ಟು ಹೋಗುವವು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಆಲಯದಲ್ಲಿ ಬರೋವರಿಗೆ ಆಶೀರ್ವಾದ, ಬಿಡುಗಡೆ, ಜಯ ಇದೆ. ದೇವರ ಆಲಯದಲ್ಲಿ ಕುಂತಿರೋವರಿಗೆ, ವಾರ ವಾರ ಬರೋವರಿಗೆ, ದೇವರ ಆಶೀರ್ವಾದಗಳಲ್ಲಿ ಬಂದುಕೊಂಡು ಹೋಗುವವರಿಗೆ ದೇವರು ಆಶೀರ್ವಾದ, ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ವಾರ ಬಂದ್ರೆ ಇನ್ನೂ ಒಂದು ವಾರ ಬಿಟ್ಟೆ, ಒಂದು ವಾರ ಕೆಲಸ ಇರಬೇಕು ಅಷ್ಟೇ, ಇನ್ನೂ ಒಂದು ಕೆಲಸ, ಇನ್ನೂ ಒಂದು ದಿನ ಹಾಗೆ ನನಗೆ ಆರಾಮಿರಲ್ಲ ಆವಾಗ ಬಂದೆ, ಅವರಿಗೆ ಬಿಡುಗಡೆ ಅಲ್ಲ. ಇದು ದೇವರ ಹೇಳ್ತಾ ಇದ್ದಾರೆ, ದಿನ ದಿನ ಬರೋವರಿಗೆ ಆಶೀರ್ವಾದ ಇದೆ, ಬಿಡುಗಡೆ ಇದೆ. ಅವರಿಗೆ ವಿಮೋಚನೆ ಅಂದ್ರೆ ಅವ್ರಿಗೆ ಬಿಡುಗಡೆ ಆಯಿತು. ಅವ್ರಿಗೆ ಬಿಡುಗಡೆ ಆಯಿತು. ಯಾಕಂದ್ರೆ ವಾಕ್ಯ ಹೇಳ್ತದೆ ಪ್ರಿಯರೇ, ನಾವು ದಿನ ದಿನ ಆಲಯದಲ್ಲಿ ಬರುವಾಗ, ಸಬ್ಬತ್ತಿನ ದೇವರು ನಮ್ಮನ್ನು ಕೊಟ್ಟಿರುವಾಗ, ನಾವು ಒಂದು ವಾರ ಬಿಡದೆ ಆಲಯದಲ್ಲಿ ಬರುವಾಗ ಬಿಡುಗಡೆ, ಆಶೀರ್ವಾದಗಳನ್ನು ನಮ್ಮ ದೇವರು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಬಿಡುಗಡೆ ಕೊಡುವ ಅಂದ್ರೆ ಅನ್ಯಾಯದಿಂದ ಅಲ್ಲ, ನ್ಯಾಯದಿಂದ. ಅಂದ್ರೆ ಒಳ್ಳೆ ಮನಸ್ಸಿಂದ ಬರೋವರಿಗೆ ಬಿಡುಗಡೆ ಇದೆ. ಒಳ್ಳೆ ಮನಸ್ಸಿಂದ, ಒಳ್ಳೆ ಆಲೋಚನೆಯಿಂದ ಬರೋವರಿಗೆ ಬಿಡುಗಡೆ ಕೊಡುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಿಮೋಚನೆ ಮಾಡುವ ದೇವರು, ನಮ್ಮನ್ನು ಬಿಡುಗಡೆ ಕೊಡುವ ದೇವರು, ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ನಮ್ಮ ಪಕ್ಷದಲ್ಲಿ ಆದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ
ಭಕ್ತಿ ಉಳ್ಳವರಾಗಿ ನಾವು ಹೋಗ್ತಾ ಇದ್ದೇವೆ? ನಾವು ಎಷ್ಟು ಒಂದು ವಾರ ತಪ್ಪದೆ ಬರೀ ಕೆಲಸ ಕಾರ್ಯ ಅದು ಇದು ಅಂತ ನಾವು ಹೋಗ್ತಾ ಇದ್ದೇವೆ. ಆದ್ರೆ ದೇವರ ಆಲಯದಲ್ಲಿ ಬರೋರಿಗೆ ಬಿಡುಗಡೆ ಇದೆ, ಬಿಡುಗಡೆ ಆಶೀರ್ವಾದ ಉಂಟು. ದೇವರು ಒಳ್ಳೆಯವನು, ಪರಿಶುದ್ಧನು, ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ವಿಮೋಚನೆ ಮಾಡುವ ದೇವರು, ನಮ್ಮನ್ನು ಬಿಡುಗಡೆ ಮಾಡುವ ದೇವರು. 28ನೇ ವಚನದಲ್ಲಿ ಓದ್ರಿ. ಆದರೆ ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶನವಾಗುವರು. ಆದರೆ ಹೌದು, ದೇವರಲ್ಲಿ ಇರುವವರಿಗೆ ಆಶೀರ್ವಾದ ಇದೆ, ದೇವರಲ್ಲಿ ಬಿಡುಗಡೆ ಕೊಡುವವರಿಗೆ ಆಶೀರ್ವಾದ ಇದೆ. ಆದರೂ ಈ ಪಾಪಿಗಳು ದ್ರೋಹಿಗಳು ಹೌದು, ಯೆಹೋವನನ್ನು ತೊರೆದವರು ನಿರ್ಮೂಲರಾಗುವರು. ದೇವರನ್ನು ತೊರೆದವರು ನಿರ್ಮೂಲ ಅಂದ್ರೆ ಅವರು ನಾಶವಾಗಿ ಹೋಗುವರು. ದೇವರನ್ನು ದೀಕ್ಷೆ ಹೊಂದ್ತಾರೆ, ವಾಕ್ಯ ಓದ್ತಾರೆ, ಬಿಡುಗಡೆ ಹೊಂದ್ತಾರೆ, ಜಯ ಹೊಂದ್ತಾರೆ, ಮತ್ತೆ ದೇವರಿಂದ ದೂರ ಹೋಗ್ತಾರೆ, ಅವರು ನಾಶವಾಗಿ ಹೋಗ್ತಾರೆ. ದೇವರಲ್ಲಿ ಇರೋರಿಗೆ ಏನಿದೆ? ಆಶೀರ್ವಾದ ಇದೆ, ಬಿಡುಗಡೆ ಇದೆ. ಆದ್ರೆ ದೇವರನ್ನು ಬಿಟ್ಟು ಹೋಗುವವರಿಗೆ ವಾಕ್ಯ ಹೇಳ್ತಾ ಇದೆ, ಅವರು ನಾಶವಾಗಿ ನಿರ್ಮೂಲವಾಗಿ ಹೋಗ್ತಾರೆ. ಅಂದ್ರೆ ಅವರು ಈ ಲೋಕದಲ್ಲಿ ಹಂಗೆ ಸುಮ್ಮನೆ ಇರ್ತಾರೆ, ಆದ್ರೂ ಅವರ ಒಳಗೆ ಜೀವ ಇರೋದಿಲ್ಲ. ದೇವರನ್ನ ಬಿಟ್ಟವರು. ನೀವು ಪಡುವ ಎಲ್ಲಾ ಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ. ನೀವು ಇಷ್ಟಪಡ್ತೀರಲ್ಲ, ಅಂದ್ರೆ ನಮ್ಮ ಗಂಡ ದುಡಿತಾರೆ, ನನ್ನ ಮಕ್ಕಳು ದುಡಿತಾರೆ, ನನ್ನ ಹಣ ಇದೆ, ನನ್ನ ಬಲ ಇದೆ, ನನ್ನನ್ನು ಅವರು ಕೊಡ್ತಾರೆ, ಇವರು ಕೊಡ್ತಾರೆ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದರ ಮೇಲೆ ಯಾರಿಗೆ ನಾವು ಜಾಸ್ತಿ ದೇವರನ್ನ ಬಿಟ್ಟು ಯಾರಿಗೆ ನಾವು ಇಷ್ಟಪಡ್ತಾ ಇದ್ದೇವೋ ಅವರು ನಿಮ್ಮನ್ನು ನಾಚಿಕೆಗೊಳಿಸ್ತಾರೆ. ಅವರಿಂದಲೇ ನಿಮಗೆ ಅವಮಾನ ಆಗ್ತವೆ, ಅವರಿಂದಲೇ ನಿಮಗೆ ಹಿಂಸೆ ಆಗ್ತವೆ, ಅವರಿಂದಲೇ ನಿಮಗೆ ಲಜ್ಜೆಗೊಳ್ತೀರಿ ಅಂತ, ಅಂದ್ರೆ ನಾಚಿಕೆಗಳು ಹೋಗ್ಬಿಡ್ತೀರ ಅಂತ. ಅಂದ್ರೆ ದೇವರನ್ನ ಬಿಟ್ಟು ಹೋದ್ರೆ ಬರೀ ಅವರ ಮೇಲೆ ಅವರೇ ನಮಗೆ ಪ್ರೀತಿ ಮಾಡ್ತಾರೆ, ಅವರೇ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಅವರೇ ಹೆಚ್ಚಾಗಿ ಕೊಡ್ತಾರೆ. ನಾವು ದುಡಿಯಕ್ಕೆ ಹೋದ್ರೆ ನಮಗೆ ಹಣ ಸಿಗ್ತವೆ, ನಾನು ಕೆಲಸಕ್ಕೆ ಹೋದ್ರೆ ನಮಗೆ ಹಣ ಸಿಗ್ತವೆ, ನಮಗೆ ವ್ಯಾಪಾರ ಆದ್ರೆ ಹಣ ಸಿಗ್ತವೆ. ಅದು ಅಲ್ಲ, ಆದರೂ ದೇವರನ್ನ ಯೆಹೋವನ ಬಿಟ್ಟವರು, ಅಂದ್ರೆ ಯೆಹೋವನ ಬಿಟ್ಟವರು ನಿರ್ಮೂಲವಾಗ್ತಾರೆ. ಮತ್ತೆ ಯಾರಿಗೆ ಇಷ್ಟಪಡ್ತಾ ಇದ್ದೀರಾ ಅವರಿಂದ ನಿಮಗೆ ಅವಮಾನ ಆಗ್ತದೆ. ಹಲ್ಲೆಲೂಯಾ. ಅಂದ್ರೆ ದೇವರನ್ನ ಜಾಸ್ತಿ ನಾವು ಪ್ರೀತಿ ಮಾಡಬೇಕು. ಅವರ ಹಣವಲ್ಲ, ನಾವು ಇನ್ನೊಬ್ಬರಿಗಲ್ಲ, ಅವರ ಹಣ ನಿನಗೆ ಕರೀತಾರೆ. ಅಂದ್ರೆ ನೀನು ದೇವರಿಗೆ ಪ್ರೀತಿ ಮಾಡ್ತಾ ಇಲ್ಲ, ಅವನಿಗೆ ಹೆಚ್ಚಾಗಿ ಅಯ್ಯೋ ಇವತ್ತು ಕರೀತಾನೇನೋ, ನಾಳೆ ಕರೆಯಲ್ಲ ಏನೋ ಅಂತ ಅವರ ಮೇಲೆ ನೀನು ಕನಸಲು ಮನಸ್ಸಲು ಬರೇ ಅದೇ ಧ್ಯಾನ ಇರ್ತವೆ. ಆದರೂ ನಮ್ಮಲ್ಲಿ ಇರಬೇಕಂದ್ರೆ ದೇವರ ಹತ್ರ ನಾವು ಬರಬೇಕು. ದೇವರ ಹತ್ರ ಇರೋರಿಗೆ ಯಾವ ಅವಮಾನ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲೆ ಒಣಗಿದ ಏಲಾ ಮರದಂತೆಯೂ ಜಲವಿಲ್ಲದ ವನದ ಹಾಗೂ ಇರುವಿರಿ. ಆ ಮರ ದೇವರಿಂದ ಸಾಧ್ಯ. ಅಂದ್ರೆ ಆ ಒಣಗಿದ ನೆಲ ಹೇಗೆ ಒಣಗಿ ಇರ್ತಾವಲ್ಲ ಹಾಗಾಗ್ಬಿಡ್ತೀವಿ ಅಂತ ನಾವು ದೇವರಿಂದ ದೂರವಾಗಿ. ಆ ಮರದ ಹಾಗೆ ಎಲೆ ಇಲ್ಲದ ಹಾಗೆ ನಾವು ಒಣಗಿ ಹೋಗ್ಬಿಡ್ತೇವೆ ಅಂತ. ದೇವರನ್ನ ಬಿಟ್ರೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ದೇವರನ್ನ ಬಿಟ್ರೆ ಏನಿದೆ? ಮರವಾಗುತ್ತೇವೆ, ಒಣಗಿದ ನೆಲದ ಹಾಗೆ ಆಗ್ಬಿಡ್ತೇವೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರ ಹತ್ತಿರ ನಾವು ಇರಬೇಕು. ಎಷ್ಟೋ ಜನರು ಬರೇ ದುಡಿಮೆ, ಬರೇ ಹಣ ಸಂಪಾದನೆ ಮಾಡೋದು, ದೇವರಿಂದ ದೂರ ಆಗಬಾರದು. ಅಂದ್ರೆ ಅವರಿಂದ ನಮಗೆ ನಾಚಿಕೆ ಆಗ್ತವೆ. ಅವ್ರು ಯಾರಿಗೆ ನಾವು ಬಲವಾಗಿ ಹಿಡಿದುಕೊಳ್ತೇವೆ ಮನುಷ್ಯರಿಗೆ, ಅವರಿಂದ ನಮಗೆ ನಾಚಿಕೆ ಉಂಟಾಗ್ತವೆ, ನಮಗೆ ಅವಮಾನ ಉಂಟಾಗ್ತವೆ. ಆದ್ರೂ ದೇವರನ್ನ ಹಿಡಿಯುವವರಿಗೆ ಯಾವತ್ತೂ ಅವಮಾನ ಆಗೋದಿಲ್ಲ. ಯಾವತ್ತೂ ದೇವರು ದಾರಿಯನ್ನು ತೋರಿಸುವಾತನಾಗಿದ್ದಾನೆ. ಅವನು ನಮ್ಮನ್ನು ಜಯವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅವರು ಒಟ್ಟಾಗಿ ನೋಡಿ,
ಆರಾಮಿದ್ದಾಗೂ ಅಲೆ ಹಾಕ್ಬಿಡ್ಬೇಕು, ಆರಾಮಿಲ್ಲದಾಗೂ ನಾವು ಅಲೆ ಹಾಕ್ಬಿಡ್ಬೇಕು. ಅಂದ್ರೆ ನಾವು ಎಷ್ಟೋ ಜನರು ದೇವರಿಗೆ ನಂಬಿಕೊಂಡು ಬಿಟ್ಟು ಹಾಳಾಗಿ ಹೋಗ್ತಾ ಇದ್ದಾರೆ, ನರಕದಲ್ಲಿ ಹೋಗ್ತಾ ಇದ್ದಾರೆ. ಹಾಳಾಗಿ ಹೋಗಿ ಅವರ ಜೀವನನೇ ಬೇಸರ ಆಗ್ತಾ ಇದೆ. ಯಾಕಂದ್ರೆ ನಾವು ಯಾರ ಮುಂದೆ ಹೇಳಬೇಕಪ್ಪ ಅಂತ ಅವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವ್ರು ಯಾರ ಮುಂದೆ ಹೇಳಕ್ಕಾಗಲ್ಲ. ಆದ್ರೂ ದೇವರ ಸಮೀಪಕ್ಕೆ ಬಂದ್ರೆ ಅವರಿಗೆ ವಿಮೋಚನೆ, ಬಿಡುಗಡೆ ಕೊಡುತ್ತಾನೆ. ಆದರೆ ದೇವರನ್ನ ಬಿಟ್ಟವರಿಗೆ ಮಾತ್ರ ಅವರು ಯಾವಾಗಲೂ ನಾಶವಾಗಿ ಹೋಗ್ತಾರೆ. ನಮ್ಮನ್ನು ರಕ್ಷಿಸಲ್ಲ, ನಮ್ಮನ್ನು ಆರೋಗ್ಯ ಕೊಡಲ್ಲ, ನಮ್ಮನ್ನು ಬಲ ಕೊಡಲ್ಲ, ನಮ್ಮನ್ನು ಸಮಾಧಾನ ಕೊಡಲ್ಲ. ಆದ್ರೂ ದೇವರು ಹತ್ತಿರ ಇರೋರಿಗೆ ಬಿಡುಗಡೆ ಕೊಡ್ತಾನೆ. ಆದ್ರೂ ದೇವರನ್ನ ಬಿಟ್ಟವರು ನಾಶವಾಗಿ ಹೋಗ್ತಾರೆ. ಯಾವಾಗಲೂ ನಿರಾಶೆಯಲ್ಲಿರೋರು ಲೋಕದ ಜನ. ನಾವು ದೇವರನ್ನ ನಂಬಿದವರು ಯಾವಾಗಲೂ ಖುಷಿಯಾಗಿರ್ತೇವೆ. ಯಾಕಂದ್ರೆ ರಕ್ಷಕನು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಈಗ ದೇವರು ಅವರು ಇಷ್ಟು ದಿನ ದೇವರಿಂದ ದೂರ ಆಗಿದ್ರು. ಈಗ ಗೊತ್ತಾಯ್ತು, ನಾನ್ ದೇವರಿಂದ ದೂರ ಇದ್ರೆ ಏನು ಪಡ್ಕೊಳಕ್ ಆಗಲ್ಲ. ನಾನ್ ದೇವರ ಸಮೀಪ ಹೋದ್ರೆ ನನ್ನ ದೇವರು ಎಲ್ಲವನ್ನ ಕೊಡ್ತಾನೆ ಅಂತ ಅವರು ಮಾಡ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ದೇವರ ಕಾರ್ಯ ಮಾಡೇ ಮಾಡ್ತಾನೆ. ದೇವರ ಸಮೀಪದಲ್ಲಿ ಇರೋವರಿಗೆ ಬಿಡುಗಡೆ ಕೊಡುವ ನಮ್ಮ ದೇವರಾಗಿದ್ದಾನೆ, ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ. ಆದ್ರೂ ಯಾರು ಇಷ್ಟಪಡಬೇಡ್ರಿ, ದೇವರನ್ನು ಇಷ್ಟಪಡಬೇಕು. ನಾವು ದೇವರನ್ನು ಇಷ್ಟಪಡುವಾಗ ನಮ್ಮನ್ನು ನಡೆಸುವ ದೇವರು. ಯಾರು ನನ್ನ ಗಂಡ ದುಡಿತಾನ್ ಬಿಡ್ರಿ, ಆಲಯಕ್ಕೆ ಹೋದ್ರೆ ಏನ್ರಿ, ಆಲಯಕ್ಕೆ ಹೋಗ್ಬೇಕಾ ಕುಂದರ್ಬೇಕಾ? ಅದು ನನ್ನ ಗಂಡ ದುಡ್ಕೊಂಡು ಬಂದು 10,000 20,000 ನನಗೆ ಕೊಡ್ತಾನೆ. ಆಲಯಕ್ಕೆ ಹೋದ್ರೆ ಸುಮ್ಮನೆ ಕುಂದರ್ಬೇಕು, ಹೋಗ್ಬೇಕಾ ಅಷ್ಟೇ ಅಂತ ನಾವು ತಿಳ್ಕೋಬಾರ್ದು. ದೇವರಿಂದ ಹೆಚ್ಚಾಗಿ ನಾವು ಯಾರನ್ನು ಪ್ರೀತಿ ಮಾಡಬಾರದು, ದೇವರನ್ನ ಹೆಚ್ಚಾಗಿ ನಾವು ಪ್ರೀತಿ ಮಾಡಬೇಕು. ಅಂದರೆ ನಮಗೆ ಏನು ಬೇಕು ಎಲ್ಲವನ್ನ ಕೊಡ್ತಾನೆ ದೇವರು. ದೇವರು ಜಯವನ್ನು ಕೊಡುವ ದೇವರು. ಅಂದ್ರೆ ಈ ವಾಕ್ಯ ಬರೋವರಿಗೆ ಆಶೀರ್ವಾದ, ಬಿಡುಗಡೆ ಉಂಟಾಗ್ತದೆ. ಆದ್ರೂ ಬಿಟ್ಟವರು ನಾಶವಾಗಿ ಹೋಗ್ತಾರೆ. ಹಾಗೆ ನಾವು ಒಂದು ವಾರ ಬಿಡದೆ ಆಲಯದಲ್ಲಿ ಬರಬೇಕು. ದೇವರಗೋಸ್ಕರವಾಗಿ ನಾವು ಬದುಕಬೇಕು. ಅದೇ ಸೋತು ಹೋಗಬಾರ್ದು. ನಮ್ಮನ್ನು ಜಯವನ್ನು ಕೊಡುವ ದೇವರ ಜೊತೆಗೆ ನಾವು ಮುಂದೆ ಹೋಗಬೇಕು. ನಾವು ಬಿಡುಗಡೆ ಕಾಣಬೇಕು. ಅನೇಕ ಜನರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಬೇಕು ದೇವರು. ಹಲ್ಲೆಲೂಯಾ. ಲೂಕ 20:17 ವಚನ. ಲೂಕ 20ನೇ ಅಧ್ಯಾಯ 17 ಮುಖ್ಯವಾದ ಮೂಲೆಗಳಾಯಿತು ಎಂದು ಬರೆದಿರುವ ಮಾತೇನು? ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದ್ರು, ಪರಲೋಕ ಬಿಟ್ಟು ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದ್ರು. ಆವಾಗ ಜನರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಯೇಸು ಸ್ವಾಮಿಗೆ ಆಶೀರ್ವಾದ ಪಡ್ಕೊಂಡ್ರು, ಬಿಡುಗಡೆ ಪಡ್ಕೊಂಡ್ರು, ಅದರಿಂದ ಜಯ ಹೊಂದರು. ಮತ್ತೆ ದೇವರನ್ನ ಸ್ವಲ್ಪ ದೂರಾನೇ ಇಟ್ಕೊಂಡು ಬೇಡವಾದ ಕಲ್ಲು ಮುಖ್ಯವಾದ ಮೂಲೆಗಳಾಯಿತು. ಬೇಡ ಎಂದು ಜನ ಬಿಟ್ರು. ಆದರೂ ದೇವರಿಂದನೇ ಬಿಡುಗಡೆ, ದೇವರಿಂದನೇ ನಮಗೆ ಪರಲೋಕ ಇದೆ, ದೇವರಿಂದನೇ ನಮ್ಮನ್ನು ಜಯವಿದೆ, ದೇವರಿಂದನೇ ನಮ್ಮನ್ನು ಆಶೀರ್ವಾದ ಇದೆ. ಹಲ್ಲೆಲೂಯಾ. ಜನರು ಅರ್ಥ ಮಾಡ್ಕೊಳ್ಳಿಲ್ಲ, ದೂರ ಬಿಟ್ರು. ಅದರಿಂದನೇ ನಮ್ಮನ್ನು ಬಿಡುಗಡೆ ಇದೆ ಅಂತ ಜನರಿಗೆ ಗೊತ್ತಿಲ್ಲ. 2 ಮೀನು, 5 ರೊಟ್ಟಿ, 5,000 ಜನರಿಗೆ ದೇವರು ತಿನ್ನಿಸಿದರು. ಮತ್ತೆ ಅದ್ಭುತ ಕಾರ್ಯಗಳು ಮಾಡಿದ್ರು, ಬಿಡುಗಡೆ ಕೊಟ್ಟರು, ಜಯ ಕೊಟ್ಟರು. ಆದರೂ ದೇವರು ಎಲ್ಲವರಿಗೆ, ಮನುಷ್ಯರು ಎಲ್ಲವನ್ನ ತಗೊಂಡು ದೇವರಿಗೆ ಸ್ವಲ್ಪ ಮನಸ್ಸಿಂದ ದೂರವೇ ಇಟ್ರು. ಆದರೂ ದೇವರು ಯಾವಾಗಲೂ ನಮ್ಮೆಲ್ಲರಿಗೆ ಮುಖ್ಯವಾದ ಮೂಲೆಗಳು ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಮುಖ್ಯವಾದ ಮೂಲೆಗಳು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ದೇವರನ್ನ ಅಷ್ಟು ಅದ್ಭುತ ಮಾಡಿದ್ದಾನೆ, ಅಷ್ಟು ಬಿಡುಗಡೆ ಕೊಟ್ಟಿದ್ದಾನೆ. ನೀವು ಕುಟುಂಬದಲ್ಲಿ ಬಿಡುಗಡೆ ಮಾಡಿಲ್ಲ, ನಿನಗೆ ಬಿಡುಗಡೆ ಮಾಡಿಲ್ಲ, ನಿನಗೆ ಬಿಡುಗಡೆ ಮಾಡಿಲ್ಲ, ಎಲ್ಲರನ್ನ ಬಿಡುಗಡೆ ಮಾಡಿದ್ದಕ್ಕೆ ನಾವು ಗೊತ್ತಿದ್ದೇವೆ. ಆದ್ರೆ ಸಮಯ ಎಷ್ಟು ಕೊಡ್ತಾ ಇದ್ದೇವೆ ನಾವು ಯೇಸು ಸ್ವಾಮಿಗೆ? ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಯೇಸು ಸ್ವಾಮಿ ಹತ್ರ
ಜೊತೆಯಲ್ಲಿ ಮಾತಾಡ್ತಾ ಇದ್ದೇವೆ, ಪವಿತ್ರಾತ್ಮ ಜೊತೆಯಲ್ಲಿ ಎಷ್ಟು ಸರಿ ನಾವು ಮಾತಾಡ್ತಾ ಇದ್ದೇವೆ, ದೇವರ ಸಮೀಪಕ್ಕೆ ನಾವು ಹೋಗ್ತಾ ಇದ್ದೇವಾ ನಾವು ತಿಳ್ಕೋಬೇಕು. ದೇವರು ಬಿಡುಗಡೆ ಕೊಟ್ಟರು, ಜಯ ಕೊಟ್ಟರು, ಆದ್ರೂ ದೇವರಿಗೆ ನಾವು ಸಮಯ ಕರೆಕ್ಟ್ ಆಗಿ ನಾವು ಕೊಡ್ತಾ ಇಲ್ಲ. ಅಲ್ಲಲ್ಲ ಪಾಸ್ಟಮ್ಮ, ನಾವು ಹೆಚ್ಚಾಗಿ ಯೇಸು ಸ್ವಾಮಿಗೆ ಪ್ರೀತಿ ಮಾಡೋದು, ಆದರೂ ಏನು ಮಾಡೋದು ಅದು ಅಲ್ರಿ. ಜನ ಕಳ್ಳ ಬಿಟ್ರು, ಯೇಸು ಸ್ವಾಮಿ ಕಳ್ಳ ಬಿಟ್ರು. ಯೇಸು ಸ್ವಾಮಿ ನಮ್ಮನ್ನು ಮುಖ್ಯವಾದ ಮೌಲ್ಯಗಳಾದರು. ಪರಲೋಕ ರಾಜ್ಯವನ್ನ ನಾವು ದೇವರು ನಮ್ಮನ್ನು ಕೊಡುತ್ತಾನೆ. ಹಲ್ಲೆಲೂಯ. ಈ ಲೋಕದ ಪದವಿಗೋಸ್ಕರವಾಗಿ ನಾವು ಸೇವೆ ಮಾಡ್ತಾ ಇಲ್ಲ, ಈ ಲೋಕದ ಆಸ್ತಿಗೋಸ್ಕರವಾಗಿ ನಾವು ಸೇವೆ ಮಾಡ್ತಾ ಇಲ್ಲ, ಈ ಲೋಕದ ಜನರಿಗೋಸ್ಕರವಾಗಿ ನಾವು ಸೇವೆ ಮಾಡ್ತಾ ಇಲ್ಲ, ಪರಲೋಕಗೋಸ್ಕರವಾಗಿಯೇ ನಾವು ದುಡಿತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಅಲ್ಲಿ ನಮ್ಮನ್ನು ಒಂದೊಂದಾಗಿ ಈ ಲೋಕದಲ್ಲಿ ಏನು ನಾವು ಮಾಡ್ತಾ ಇದ್ದೇವೆ ಕಾರ್ಯ, ಅದು ಒಂದೊಂದಾಗಿ ನಾವು ಪರಲೋಕದಲ್ಲಿ ಹೋಗುವಾಗ ಯೇಸು ಸ್ವಾಮಿ ಒಂದೊಂದು ಹೇಳ್ತಾರೆ. ಆವಾಗ ನಮ್ಗೆ ಎಷ್ಟು ಖುಷಿ ಆಗ್ತವೆ. ಹೌದು, ನಾನು ಇದು ಮಾಡಿದೆ, ಭೂಲೋಕದಲ್ಲಿ ಇದು ಮಾಡಿದೆ, ಅದು ನನ್ನ ದೇವರಲ್ಲಿ ತೋರಿಸ್ತಾ ಇದೆ ಅಂತ ನಮಗೆ ಎಷ್ಟು ಖುಷಿ ಆಗ್ತಾವ. ಹಾಗೆ ಈ ಲೋಕದಲ್ಲಿ ನಾವು ಒಳ್ಳೆಯದೇ ಮಾಡಬೇಕು. ಹಲ್ಲೆಲೂಯ, ಒಳ್ಳೆಯದೇ ಮಾಡಬೇಕು ನಾವು. ಈ ಲೋಕದ ಅವರು ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಇವರು ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಇವರು ನಮ್ಮನ್ನು ನೀರು ಕೊಡ್ತಾ ಇಲ್ಲ, ಪ್ರೈಸ್ ಲಾರ್ಡ್ ಕೊಡ್ತಾ ಇಲ್ಲ, ಪಾಸ್ಟರ್ ಈ ನಮ್ಮ ರಿಲೇಷನ್ ಕರೀತಾ ಇಲ್ಲ, ಇವರು ನಮ್ಮನ್ನು ಬಾ ಅಂತ ಹೇಳ್ತಾ ಇಲ್ಲ. ನಮಗೆ ಯಾಕೆ ಬೇಕು? ಯಾಕಂದ್ರೆ ನಾವು ಪರಲೋಕದ ನಿರೀಕ್ಷೆ ಉಳ್ಳವರು. ಹಲ್ಲೆಲೂಯ. ನಿರೀಕ್ಷೆ ಅಪ್ಪ ದೇವರಿಗೋಸ್ಕರವಾಗಿ ಜೀವಿಸುವವರಿಗೆ ನಮ್ಮನ್ನು ಪರಲೋಕದಲ್ಲಿ ನಮ್ಮನ್ನು ಆಶೀರ್ವಾದವಾಗಿ ದೇವರು ನಡೆಸ್ತಾನೆ. ಹಲ್ಲೆಲೂಯ. ಒಂದೊಂದಾಗಿ ದೇವರಲ್ಲಿ ಹೇಳುವಾಗ ನಮಗೆ ಖುಷಿ ಸಂತೋಷ ಆಗ್ತವೆ. ಪ್ರಿಯರೇ, ಈ ಲೋಕದ ಪ್ರಯಾಸಗಳನ್ನ ಬಿಟ್ಟು ಬಿಡ್ರಿ, ಈ ಲೋಕದ ಆಸೆಗಳನ್ನ ಬಿಟ್ಟು ಬಿಡ್ರಿ. ಪರಲೋಕಗೋಸ್ಕರವಾಗಿ ನಾವು ಒಂದೊಂದು ಬೀಜಗಳನ್ನ ಬಿತ್ಕೊಂಡ ಹೋಗೋಣ. ಅಂದ್ರೆ ಈ ವಾಕ್ಯ ಹೇಳ್ತದೆ, ಆ ವಾಕ್ಯ ಆ ದಿನದಲ್ಲಿ ಅವರಿಗೆ ಮುಟ್ಟಿ ಅವರನ್ನು ದೇವರು ಕರ್ಕೊಂಡು ಬರ್ತಾನೆ, ಆ ಮನುಷ್ಯರನ್ನು ದೇವರು ಕರ್ಕೊಂಡು ಬರ್ತಾ ಇದ್ದಾನೆ, ಬರ್ತಾನೆ. ಒಂದು ದಿನ ಅವರು ಮಾಡ್ತಾ ಹಾಕ್ತಾನೆ. ಅಂದ್ರೆ ನಾವು ಅದರಲ್ಲಿ ದೇವರ ಸಮೀಪವಾಗಿ ನಾವು ಇರಬೇಕು, ಪ್ರಾರ್ಥನೆ ಇರಬೇಕು, ಮಾತಾಡಬೇಕು, ಪವಿತ್ರಾತ್ಮ ಜೊತೆಯಲ್ಲಿ ಮಾತಾಡಬೇಕು. ಕುಟುಂಬದಲ್ಲಿ ನಾವು ಸಂಜೆ ಮುಂದೆ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗೆ ದೇವರನ್ನ ಬಿಟ್ರು, ಆದ್ರೂ ಅದರಿಂದ ನಮಗೆ ಬಿಡುಗಡೆ ಆಯ್ತು, ಅವರಿಂದ ನಮಗೆ ಪರಲೋಕ ಸಿಕ್ತು. ಹಾಗೆ ಈ ಲೋಕದಲ್ಲಿ ನಾವು ತಳ್ಳಲ್ಪಟ್ಟವರು, ನಾವು ತಳ್ಳಲ್ಪಟ್ಟಾದ್ರೂ ದೇವರು ನಮ್ಮನ್ನು ಮುಖ್ಯವಾದ ಮೂಲೆಗಳಾಗಿ ಮಾಡುತ್ತಾನೆ. ಹಲ್ಲೆಲೂಯ. ದೇವರು ಮಾಡುವ ದೇವರಾಗಿದ್ದಾನೆ. ಅವನ ಆಸೆ ಆಕಾಶ ನಮ್ಮ ಆಸೆಗಳನ್ನೆಲ್ಲ ಪೂರೈಸುವ ನನ್ನ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಆ ಲೋಕದ ಆಸೆಗಳನ್ನೆಲ್ಲ ಬಿಟ್ಟು ನಾವು ಪರಲೋಕಗೋಸ್ಕರವಾಗಿ ನಾವು ದುಡಿಯೋರಾಗಿರಬೇಕು. ಈ ಲೋಕದ ಜನರ ಆಸೆಗಳನ್ನೆಲ್ಲ ಬಿಟ್ಟು ನಾವು ಯೇಸು ಸ್ವಾಮಿಗೋಸ್ಕರವಾಗಿಯೇ ನಾವು ದುಡಿಬೇಕು. ಪ್ರಿಯರೇ, ಒಂದು ಹುಡುಗ ಬೆಳಗ್ಗೆ ಎದ್ದು ದಾರಿ ಮೇಲೆ ಹೋಗ್ತಾನೆ. ಬೆಳಗ್ಗೆ ಗಿಡ ಇರ್ತಾವೆ, ದಾರಿ ಮೇಲೆ ಪಕ್ಷಿ ಇರ್ತಾವೆ. ಅವಾಗ ಈ ಹುಡುಗ ನೋಡ್ಕೊಂತ ಹೋಗ್ತಾನೆ. ಅವಾಗ ಈ ಹುಡುಗ ನೋಡ್ಕೊಂತ ಹೋಗುವಾಗ ಪಕ್ಷಿಗಳು ಎಲ್ಲ ನೋಡ್ಕೊಂತ ಹೋಗ್ತಾನೆ. ಒಂದು ಅಂಗಡಿ ಹತ್ತಿರ ಒಂದು ಗೊಂಬೆ ಇದೆ. ಆ ಗೊಂಬೆ ಅಲ್ಲಿಂದ ಫಳ 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 ಹೊಳಿತಾ ಇದೆ. ಆ ಗೊಂಬೆಗಳನ್ನ ಇವು ನೋಡಿ, ಅಯ್ಯೋ ಈ ಗೊಂಬೆ ಎಷ್ಟು ಚೆಂದಾಗಿ ಇದೆಯಲ್ಲ, ಇದರ ಹತ್ತಿರದಿಂದ ನಾವು ನೋಡಬೇಕು ಅಂತ ಅವನ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ದಾನೆ. ಅವಾಗ ಗೊಂಬೆ ಮಾತಾಡ್ತಾ ಇದೆ. ಅಯ್ಯೋ ಗೊಂಬೆ ಮಾತಾಡ್ತಾ ಇದೆಯಲ್ಲ ಅಂತ ಆ ಹುಡುಗ ದೊಡ್ಡ ಕಣ್ಣ ತೆಗೆದು ನೋಡ್ತಾ ಇದ್ದಾನೆ. ಅದಕ್ಕೆ ಇಷ್ಟು ಸುಂದರವಾಗಿ ಎಷ್ಟು ಚೆಂದಾಗಿ ಇದಾಳಲ್ಲ ಈ ಗೊಂಬೆ ಅಂತ ಹುಡುಗ ಹೇಳ್ತಾನೆ. ಆವಾಗ ಗೊಂಬೆ ಹೇಳ್ತಾಳೆ, ಕಣ್ಣಲ್ಲಿ ನೀರು ಹಾಕೊಂಡು, ಅಯ್ಯೋ ನನ್ನ ಕತೆ ಏನು ಗೊತ್ತು ಅಂದ್ರೆ ನಿನ್ನ ಕತೆ ಏನು ಅಂತ ನಮ್ಮ ಹುಡುಗ. ಅವಾಗ ಅವ್ರಿಗೆ ಕತೆ ಹೇಳ್ತಾಳೆ, ಇದು ಹೇಳ್ತಾಳೆ, ನಾನು ಸಮುದ್ರದ ಗಂಡ ಮೇಲೆ ಬಿದ್ದಿದ್ದೆ ನಾನು ಮಣ್ಣಾಗಿ. ಅಲ್ಲಿ ಗಾಳಿ ಬರುವಾಗ ಅಲ್ಲಿಂದ ಅಲ್ಲಿ ಇಲ್ಲಿಂದ ಇಲ್ಲಿ ಹಂಗೇ ನಾನು ಹೇಳ್ಕೊಂತ ಇದ್ದೆ. ಅವಾಗ ನಾನು ಅಯ್ಯೋ ನನಗೆ ರಕ್ಷಿಸೋರು ಯಾರಿಲ್ಲವಾ, ಎಲ್ಲ
ತಗೊಂಡು ಹೋಗಿ ಮನೆಗೆ ತಗೊಂಡು ಹೋದ್ರು. ಮನೆಗೆ ತಗೊಂಡು ಹೋಗುವಾಗ ಆ ಕುಂಬಾರ ತಗೊಂಡು ಅಯ್ಯೋ ಆತಲ್ಲ ಅಷ್ಟೇ ನನಗೆ ಮತ್ತೆ ಏನ್ ಮನೆಗೆ ತಗೊಂಡ್ ಬಂದ್ರಲ್ಲ ಅಷ್ಟೇ ನನಗೆ ಬೇರೆ ಏನಿಲ್ಲ ಚಲೋ ಆಗ್ತದೆ. ಆದ್ರೂ ಕುಂಬಾರ ಹಂಗೆ ಬೀಳಲಿಲ್ಲ. ಆ ಗೊಂಬೆಗೆ ಅದ ಮಣ್ಣಿಗೆ ತುಳದ್ ಹಾಕ್ತಾ ಇದ್ದಾರೆ. ಹದ ಬರೋ ಮಠ ತುಳಿತಾ ಇದ್ದಾರೆ. ಆವಾಗ ಈ ಗೊಂಬೆ ಹೇಳ್ತಾಳಂತೆ ಅಯ್ಯೋ ಉರಿ, ಅಯ್ಯೋ ನೋವು 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 ಅಂತ. ಆವಾಗ ಹದಗೆ ಬರೋ ಮಠ ಕುಂಬಾರ ಚಂದವಾಗಿ ಅಂದವಾಗಿ ಅದ ಹದ ಬರೋ ಮಠ ತುಳಿದು ಕರೆಕ್ಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಆವಾಗ ಗೊಂಬೆ ಅಯ್ಯೋ ಆತಲ್ಲ ಇಷ್ಟೇ ನನಗೆ ಕತೆ. ಅಷ್ಟೇ ಅಲ್ಲ, ಮತ್ತೆ ನನಗೆ ಬೆಂಕಿಗೆ ಹಾಕಿದ್ರು. ಕುಂಬಾರ ನನಗೆ ಬೆಂಕಿಗೆ ಹಾಕಿದ್ರು. ಆ ಬೆಂಕಿಯಲ್ಲಿ ಹಾಕುವಾಗ ನನಗೆ ಉರಿ 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 ಆಯ್ತು. ಅಯ್ಯೋ ನನಗೆ ರಕ್ಷಿಸೋರು ಯಾರಿಲ್ಲವ, ಎಷ್ಟು ಉರಿ ಆಗ್ತಾ ಇದೆ ಅಂತ ಗೊಂಬೆ ಹೇಳಿದ್ರು. ಅವಾಗ ಆ ಗೊಂಬೆ ಮತ್ತೆ ಉರಿನ ತೆಗೆದು ಸಲವಾದ ಬಣ್ಣ ಹೊಡೆದ್ರು. ಆ ಬಣ್ಣದ ವಾಸನೆಯಿಂದ ನನ್ನ ಮೈ ಎಲ್ಲ ವಾಸನೆ ಬಂದು ನನಗೆ ಬಹಳ ಸಾಕು. ಆದರೂ ಕುಂಬಾರನ ಬಿಡಿ ಅಷ್ಟೇ ಕತೆ ಅಲ್ಲ, ಇನ್ನೂ ಐತಿ. ಅಯ್ಯೋ ಇನ್ನೂ ಮುಗ್ದಿಲ್ಲ. ಅವಾಗ ಆ ಬಣ್ಣ ಹೊಡೆದು ಚೆಂದಾಗಿ ಮಾಡಿ ಆ ಕುಂಬಾರ ಹಿಂಗೆ ನೋಡಿದ್ರಂತೆ ನನ್ನ ಗೊಂಬೆ ಎಷ್ಟು ಚೆಂದಾಗಿ ಕಾಣ್ತಾ ಇದೆ ಅಲ್ಲ. ಅವಾಗ ಆ ಹುಡುಗ ಕಣ್ಣೀರ್ ತುಂಬ್ಕೊಂಡ್ಬಿಟ್ರಂತ. ಅಯ್ಯೋ ಹೌದಾ ಇಷ್ಟು ಕತೆ ಇದೆ ನಿನ್ನಿಂದ ಅಯ್ಯಪ್ಪ ಅಂದ್ರಂತ. ಅವಾಗ ನಾವು ಇದರಿಂದ ಏನ್ ತಿಳ್ಕೊಂಡಿವಂದ್ರೆ ನಮ್ಮನ್ನು ಬಂಡೆ ಮೇಲೆ ಬಿದ್ದಿರುವಂತ ಮಣ್ಣುಗಳು ನಾವು ಎಲ್ಲೋ ಯಾರು ತೊಳೆದು ಹಾಕ್ತಿದ್ರು ನಮ್ಮನ್ನು. ಅವಾಗ ದೇವರು ನಮ್ಮನ್ನು ಜೇರ್ಚಿ ಸರಿ ಮಾಡಿ ಬೆಂಕಿಯಲ್ಲಿ ಹಾಕಿ ಒಳ್ಳೆ ಬಣ್ಣವನ್ನು ಹೊಡೆದು ಅದರ ಅಂದವಾಗಿ ಚೆಂದವಾಗಿ ನನ್ನನ್ನು ನೋಡು ಹಾಗೆ ನನ್ನ ದೇವರು ಮಾಡಿದಂತಿದ್ದಾರೆ. ಹಲ್ಲೆಲೂಯ. ಹಾಗೆ ಬರುವಂತ ಕಷ್ಟಗಳು ನಾವು ಹೆದರಿ ಹೋಗಬಾರದು. ನಿನಗೆ ಸಹಿಸಲಿಕ್ಕೆ ಆಗಲ್ಲ ಅಂತ ಶೋಧನೆ ಮಾತ್ರ ನಾನು ನಿಮಗೆ ಕೊಡೋದಿಲ್ಲ ಅಂತ ದೇವರ ವಾಗ್ದಾನ ಮಾಡಿದ್ದಾರೆ. ಹಂಗೆ ಹೇಳಿದಾನೆ. ಅವಾಗ ಅವ್ರಿಗೆ ಮಣ್ಣಲ್ಲಿ ಹಾಕಿದ್ರು ಕಷ್ಟ ಎಂಬ ಬರ್ತಾವೆ, ಕಣ್ಣೀರಿಂದ ಬರ್ತಾವೆ, ಜ್ವರ ಇಂದ ಬರ್ತವೆ, ಕೆಮ್ಮಿಂದ ಬರ್ತವೆ, ನೋವಿಂದ ಬರ್ತವೆ, ರೋಗ ಇಂದ ಬರ್ತವೆ. ನಾವು ಹೆದರಿ ಹೋಗದೆ ದೇವರಲ್ಲಿ ನಾವು ನಿಲ್ಲುವಾಗ ಅನೇಕ ಜನರ ಮುಂದೆ ಆ ಗೊಂಬೆ ಹೇಗೆ ಫಳ ಫಳ ಆ ಹುಡುಗನ ಕಣ್ಣ ಮುಂದೆ ಫಳ ಫಳ ಹೊಳೆತಿದ್ರಲ್ಲ ಹಾಗೆ ನಮ್ಮನ್ನು ದೇವರು ಮಾಡ್ತಾನೆ. ಸಹಿಸಲಿಕ್ಕೆ ಆಗಲ್ಲ ಅಂತ ಶೋಧನೆ ನನ್ನ ದೇವರು ಕೊಡೋದಿಲ್ಲ ಪ್ರಿಯರೇ. ನಾವು ದೇವರ ಹತ್ರ ಇರಬೇಕು. ಆ ಗೊಂಬೆ ಹಾಗೆ ನಮ್ಮ ಜೀವಿತಗಳನ್ನ ಎಲ್ಲ ನೋವುಗಳನ್ನ ದೇವರ ಮುಂದೆ ನಾವು ತಗ್ಗಿಸಿಕೊಂಡು ಇರುವಾಗ ನನ್ನ ಕುಂಬಾರನು ಉನ್ನತವಾಗಿ ಅಂದವಾಗಿ ಚೆಂದವಾಗಿ ನಮ್ಮನ್ನು ರೂಪ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು. ಹಲ್ಲೆಲೂಯ. ನಮ್ಮನ್ನು ಜನರು ತರಬಹುದ್ರಿ, ಈ ಲೋಕದ ಜನರು ನಮ್ಮನ್ನು ಅವರಿಗೆ ಹಾಕೋಬಾರದಿರ್ಬೋದು. ನಾವು ಪರಲೋಕದಲ್ಲಿ ಲೆಕ್ಕದಲ್ಲಿ ಇದ್ದೇವೆ. ನಾವು ಲೋಕದಲ್ಲಿ ನಮ್ಮ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಯಾವ ಜನರು ನಮ್ಮನ್ನು ಕೀಳಾಗಿ ನೋಡ್ತಾರೋ, ಯಾವ ಜನರು ನಮ್ಮನ್ನು ಬೇಡವಾಗಿ ನೋಡ್ತಾರೋ ಅವರ ಮುಂದೆ ದೇವರು ನಮ್ಮನ್ನು ಮುಖ್ಯವಾದ ಮೂಲೆಗಳಾಗಿ ದೇವರನ್ನ ಬಿಟ್ಟು ಅವರು ನೀವು ಮನಸ್ಸಿಗೆ ತಕ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾವು ದೂರ ಹೋಗಬಾರ್ದು. ನಾ ಫಸ್ಟ್ ಹೇಳಿದ್ದೆ, ದೇವರ ಆಲಯದಲ್ಲಿ ಬರೋರಿಗೆ ಏನ್ ಆಶೀರ್ವಾದ ಇದೆ? ಬಿಡುಗಡೆ, ವಿಮೋಚನೆ ಇದೆ, ಅದರಿಂದ ಬಿಡುಗಡೆ ಇದೆ. ಆದ್ರೂ ದೇವರಿಂದ ದೂರವಾಗೋರು ನಾಶವಾಗಿ ಹೋಗ್ತಾರೆ. ಯಾಕೆ? ನಿಜವಾದ ದೇವರು ಯಾರೇ ಹೇಳ್ಕೊಳ್ಳಿ, ಯಾರೇ ಹೊರಗೆ ಹಾಕಲಿ, ಯಾರೇ ನಿಂದನೆ ಮಾಡಲಿ, ಯಾರೇ ಅವಮಾನ ಮಾಡಲಿ, ಆದರೂ ನನ್ನ ದೇವರು ನಂಬಿಗಸ್ತನು, ಕೃಪಾಪೂರ್ಣನು, ಜಯ ಕೊಡುವಾತನು,
ನಮ್ಮ ಜೊತೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಬೇಡವೆಂದು ಬಿಟ್ಟಂತ ನಮ್ಮನ್ನು ಉನ್ನತವಾಗಿ ನಿಲ್ಲಿಸ್ತಾರೆ. ಮೊದಲು ನಾವು ದೇವರಿಗೋಸ್ಕರವಾಗಿಯೇ ನಾವು ಬದುಕೋಣ ಪ್ರಿಯರೇ. ದೇವರಲ್ಲಿ ನಾವು ಬಲವಾಗಿ ನಿಲ್ಲೋಣ. ಯಾಕಂದ್ರೆ ಲೋಕದ ಜನರು ದೇವರಿಗೆ ಮಾಡಿದ್ರು, ಅದು ನಮ್ಮನ್ನು ಲೋಕದಲ್ಲಿ ನಮ್ಮನ್ನು ಆಸೆ ಬೇಡ, ಪರಲೋಕದಲ್ಲಿ ನಾವು ಆಸೆ ಉಂಟಾಗಿ ನಾವು ಬೀಜಗಳನ್ನ ಬಿತ್ತೋಣ. ಆ ಒಂದಿನ ಆ ಫಲ ನಾವು ತಿಂದೇ ತಿಂತೇವೆ, ಆ ಫಲ ನಾವು ಕಾಣೇ ಕಾಣ್ತೇವೆ. ಆ ಎಲೆ ಆ ಮರದ ಹಾಗೆ ನಾವು ಇರೋದು ಬೇಡ, ನಾವು ಫಲ ಕೊಡುವ ಮರದ ಹಾಗೆ ನಾವು ನಿಲ್ಲೋಣ ಪ್ರಿಯರೇ. ಹಲ್ಲೆಲೂಯಾ. ನಾವು ದೇವರ ಆಲಯದಲ್ಲಿ ಬರುವಾಗ ಆಶೀರ್ವಾದ ಕೊಡುವಾತನಾಗಿದ್ದಾನೆ. ಬಿಡುಗಡೆ ನಾಯಕನು. ನಮ್ಮನ್ನು ಜಯ ಕೊಡುವ ದೇವರು ಹಿಂಜರಿ ಹೋಗಬಾರದು, ಸೋತು ಹೋಗಬಾರದು. ನಾವು ನಂಬಿಕಸ್ಥರಾಗಿ ದೇವರಲ್ಲಿ ನಾವು ಇರುವಾಗ ದೇವರು ನಮ್ಮನ್ನು ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತಾನೆ. ಯಾಕೆ ನೀವು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡಬೇಕು? ಜಯ ಕಾಣಬೇಕಂದ್ರೆ ನೀವು ಮಣಕಾಲು ಹಾಕಿ ಎಷ್ಟೋ ನಮ್ಮ ಸಲಗಳನ್ನ ತೆರೆ ಮಾಡ್ರಿ. ಯಾಕಂದ್ರೆ ನೀನು ಫಲ ಸಿಗಬೇಕಂದ್ರೆ ನೀನ್ ಪ್ರಾರ್ಥನೆ ಮಾಡಬೇಕು. ನಿನಗ ಜಯ ಕೊಡಬೇಕಂದ್ರೆ ಒಂದು ದಿನ ನಾನು ಪ್ರಾರ್ಥನೆ ಮಾಡಿ ದೇವರು ಇಲ್ಲಿವರೆಗೂ ನನಗೆ ನಿಲ್ಲಿಸಿದ್ದಾನೆ. ಒಂದು ದಿನ ನನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಡ ಅಂದರು, ಅದಕ್ಕೆ ಹೊಲಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಅಯ್ಯ ಸ್ತೋತ್ರಪ್ಪ, ನನ್ನ ಜೀವ ಇರೋ ಮಟ್ಟ ಸೇವೆಯೇ ಮಾಡ್ತೀನಿ, ನಾನು ಬೇರೆ ಏನು ಮಾಡೋದಿಲ್ಲ, ನನ್ನ ಜೀವ ಮಾತ್ರ ಇರೋ ಮಟ್ಟ ಸೇವೆ ಮಾಡ್ತೀನಿ. ಆವಾಗ ನನ್ನ ಮಾತು ಫಿಕ್ಸ್ ಆಗಿಲ್ಲ, ಏನಿಲ್ಲ, ನಿನ್ನ ಬೇರೆ ಕೆಲಸಕ್ಕೆ ನಾನು ತೊಡಗಬಾರದು, ನಿನ್ನ ಸೇವೆನೇ ನಾನು ಮಾಡಬೇಕು. ಆ ಪ್ರಾರ್ಥನೆ ಇರಲಿ ನಿನ್ನ ಮುಂದೆ, ನಿಮ್ಮ ಮುಂದೆ ನನ್ನನ್ನು ನಿಲ್ಲಿಸಿದೆ, ನಿನ್ನ ಮುಂದೆ ನಿಲ್ಲಿಸಿದೆ. ಬೇಡ ಎಂದು ಬಿಟ್ಟ ಕಲ್ಲು, ಯಾರು ಬೇಡ ಅಂತ ನಮ್ಮನ್ನು ತಳ್ಳಬಿಟ್ರು ನಾವು ಸೋತು ಹೋಗಬಾರದು. ಆದ್ರೂ ಈಗ ಅನೇಕರಿಗೆ ನಾವು ಬೇಕಾಗಿದ್ದೇವೆ. ಒಂದು ದಿನ ನೀವು ಪ್ರಾರ್ಥನೆ ಮಾಡಬೇಡ ಅಂದ್ರು, ಅದು ಒಂದು ದಿನ ನನ್ನ ಆಸೆಗಳನ್ನ ನನ್ನ ಆಸೆಗಳನ್ನ ಪೂರೈಸುವ ದೇವರು. ಅವರು ಏನಾಯ್ತು ಅಂತ ಅವ್ರ ಆಸೆ ಪಡುವ ಹಾಗೆ ದೇವರು ನನ್ನನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಬೇಗ ಮಾಡ್ಕೋಬೇಕು ಅಂದ್ರೆ ಗಂಡನ ಪ್ರೀತಿ ಮಾಡಬಾರ್ದು, ಮಕ್ಕಳನ್ನ ಪ್ರೀತಿ ಅಷ್ಟು ಅಲ್ಲ, ದೇವರನ್ನ ಫಸ್ಟ್ ನಾವು ಇದು ಮಾಡಬೇಕು. ನಾವು ದೇವರನ್ನ ಫಸ್ಟ್ ನಾವು ಸಂಪಾದನೆ ಮಾಡಿಕೊಂಡಿದ್ಮೇಲೆ ನಾವು ಆಮೇಲೆ ಗಂಡ ಮಕ್ಕಳನ್ನ ನಾವು ಪ್ರೀತಿ ಮಾಡಬೇಕು. ಈಗ ನೋಡ್ರಿ, ನನ್ನ ವಸ್ತು ನಾವು ಹೇಗೆ ಊಟ ಕೊಡಬೇಕು, ನಾವು ಹೇಗೆ ಸಾಕೋಬೇಕು, ಹೇಗೆ ನಾವು ಅವರ ಪ್ರೀತಿಗಳನ್ನು ನಾವು ಗೆಲ್ಲಬೇಕು ಅಂತ ನಮ್ಮ ಕೈಯಲ್ಲಿ ಇದೆ. ಅದಕ್ಕೆ ನಾವು ಟೈಮ್ ಏನ್ ಬೇಕು, ಗಂಡಗಳನ್ನ ನಾವು ಪ್ರೀತಿ ಮಾಡಬೇಕು. ಅವರಿಂದ ನಾವು ದೂರ ಹೋಗೋದು, ಇಲ್ಲ ರೀ ಪಾಶ್ರಮ, ಅವನು ಅಲ್ಲೇ ಬಿದ್ದಿರ್ತಾನೆ, ನಾನು ಇಲ್ಲಿ ಇರ್ತೀನಿ, ಅವನು ಏನ್ರಿ ಅವನ ಜೊತೆ ನಾನು ಮಾತಾಡಲ್ಲ, ಸುಮ್ಮನೆ ನನಗೆ ರೊಕ್ಕ ಕೊಟ್ರೆ ಅದು ಅಷ್ಟೇ ಕಟ್ತೀನಿ ಅಂದ್ರೆ ಒಬ್ಬರು ಹೆಣ್ಮಗಳು ನಮ್ಗೆ. ಅದಕ್ಕೆ ನಾನಂದೆ, ಅಯ್ಯೋ ಅವ್ರು ಅಷ್ಟೇ ಅಂತಲ್ಲ, ಆದ್ರೂ ನಾವು ಪ್ರೀತಿ ಮಾಡಬೇಕು. ಹಣಗೋಸ್ಕರ ಅಷ್ಟೇ ತಾನೆ, ಹಣಗೋಸ್ಕರವಲ್ಲ, ಅದು ದೇವರು ನೋಡ್ತಾ ಇದ್ದಾನಲ್ಲ. ಹಾಗೆ ನಾವು ಎಲ್ಲ ಪ್ರೀತಿ ಅಂದರೆ ದೇವರನ್ನ ಹೆಚ್ಚಾಗಿ ನಾವು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮುಖ್ಯವಾದ ಮೂಲ್ಯಗಳಾಗಿದ್ದಾನೆ. ಬೇಡವೆಂದು ಬಿಟ್ಟಂತ ನನ್ನ ನಿನಗೆಂದು ಆರಿಸಿಕೊಂಡೆ, ಬೇಡವೆಂದು ಬಿಟ್ಟಂತ ನನ್ನ ನಿನಗೆ